ಡಿ.ಕೆ. ಸುರೇಶ್ ಅಂತವ್ರನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನು. ಹೌದು, ಇವರನ್ನ ಯಾಕೆ ಕೊನ್ಲಿವಂತೆ? ಎಂಥದ್ದು ಇವರು MP ಇದ್ರಲ್ಲ ಎಂಥರು, ಅನಂತಕುಮಾರ್ ಯಾಕೆ ಕೊನ್ಲಿವಂತವರು? ಈಶ್ವರಪ್ಪನೇ ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಏನೆಲ್ಲ ಲಘುವಾಗಿ ಮಾತಾಡಿದ್ದಾರೆ. ಸುರೇಶ್ ಏನು ತಪ್ಪು ಮಾಡಿದ್ದಾರೆ? ಸುರೇಶು ಟ್ಯಾಕ್ಸಲ್ಲಿ ಅನ್ಯಾಯ ಆಗ್ತಾ ಇದೆ ನಮಗೆ, ನಾವು ಈ ಥರ ಆದರೆ ನಾವೇ ಪ್ರತ್ಯೇಕ ರಾಷ್ಟ್ರನ ಕೇಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹೌದು, ಅನ್ಯಾಯ ಆಗ್ತಾ ಇರೋದು ಸತ್ಯ ಅಲ್ಲ. ಅಂಕಿ ಅಂಶನ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡೈಲಿಲೂ ಬಿಡುಗಡೆ ಮಾಡಿದ್ದಾರೆ, ನೆನ್ನೆಲೂ ಹೇಳಿದ್ದಾರೆ. ಇದೆಂಥ ದುರಂತಗಳು, ಎಲ್ಲಿಗಂಟ ಕರ್ನಾಟಕ ಸಹಿಸಬೇಕಾಗತ್ತೆ? ಮೇಕೆದಾಟನ್ನು ಮಾಡಲಿಕ್ಕೆ ಅನುಮತಿ ಕೊಡಲ್ಲ, ಮಾದಾಯಿಗೆ ದುಡ್ಡು ಕೊಡ್ತೀನಿ ಅಂದರೆ ಕೊಡಲ್ಲ, ಅಪ್ಪರ್ ಭದ್ರಾಗೆ ದುಡ್ಡು ಕೊಡ್ತೀನಿ ಅಂದರೆ ಕೊಡಲ್ಲ. 15ನೇ ಹಣಕಾಸಿನ ಯೋಜನೆಯಲ್ಲಿ ಇವತ್ತು UPಗೆ ಉತ್ತರ ಪ್ರದೇಶಕ್ಕೆ 2.5 ಲಕ್ಷ ಕೋಟಿ ಕೊಡ್ತಾರೆ, ನಮ್ಗೆ 50,000 ಕೋಟಿ ಕೊಡ್ತಾರೆ. ನಾವು ಅವ್ರಿಗಿಂತ ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ. ಮಹಾರಾಷ್ಟ್ರ ಬಿಟ್ಟರೆ 2ನೇ ಟ್ಯಾಕ್ಸ್ ಕಟ್ಟೋರು ಕರ್ನಾಟಕ. ಸೊ ನಮಗೆ ಸಿಗ್ತಕ್ಕಂಥದ್ದು 50,000 ಕೋಟಿ, 4.5 ಲಕ್ಷ ಟ್ಯಾಕ್ಸನ್ನು ಇಲ್ಲಿಂದ ಕಲೆಕ್ಟ್ ಆಗುತ್ತೆ. ಇವತ್ತು ಬರಗಾಲ, ಅವ್ರು ಎಷ್ಟಾರೆ ಕೊಡಲಿ, ನಾವು 18,000 ಕೋಟಿ ಕೇಳಿದ್ದೀವಿ. ಅವ್ರು ಎಷ್ಟು ಕೊಡ್ತಾರೋ ಘೋಷಣೆನಾರು ಮಾಡಬೇಕಲ್ಲ, ಕನಿಷ್ಠ ಘೋಷಣೆನೂ ಮಾಡ್ದಲೆ ಇವತ್ತು ನಾವು 2,000 ರೂಪಾಯಿ ಮೊದಲನೇ ಕಂತಿನಲ್ಲಿ ಜನಕ್ಕೆ ನೋವಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೀವಿ. ಈ ಗ್ಯಾರಂಟಿ 70,000 ಕೋಟಿ ಜನಕ್ಕೆ ಕೊಟ್ಟರೆ ಇದು ಕೊಡಬಾರ್ದಾಯಿತು, ಇದು ತಪ್ಪು ಅಂತ ಹೇಳ್ತಾರೆ. ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ದುಡ್ಡು ಇವರು ಅದಾನಿ ಅಂಬಾನಿ ಇವರು ಸಾಲ ಇದು ವಜಾ ಮಾಡೋದಕ್ಕೆ ದುಡ್ಡು ಇರುತ್ತೆ. ಸಾರ್ವಜನಿಕರ ಕಷ್ಟದಲ್ಲಿ ಬರಗಾಲದಲ್ಲಿ ದುಡ್ಡು ಕೊಡಲಿಕ್ಕೆ ಇವ್ರಿಗೆ ದುಡ್ಡಿಲ್ಲ. ಕರ್ನಾಟಕಕ್ಕೆ ಇವರು ಅನ್ಯಾಯ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ ಅಷ್ಟೇ. ನಾವೇನು ಬೇರೆ ರಾಷ್ಟ್ರಕ್ಕೆ ಹೋಗೋಕ್ಕೆ, ಇವರು ಹಿಂದೆ ಗುಜರಾತಲ್ಲಿ ಮುಖ್ಯಮಂತ್ರಿ ಇದ್ದಾಗ ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ ಅಂತ ಕೇಳಿದ್ದಾರೆ ಇವರು. ಅಂದರೆ ಇವರು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದ ಬೇಡಿಕೆಯನ್ನು ಕೇಂದ್ರಕ್ಕೆ ಮಂಡಿಸೋನಾಗ ಏನು ಬೇಕಾದ್ರೂ ಮಾತಾಡ್ಬೋದು. ನಾವು ಕರ್ನಾಟಕದವ್ರು ಮಾತ್ರ ಕೈ ಕಟ್ಕೊಂಡು ನಿಂತ್ಕೋಬೇಕಾದ್ರೆ ನಮ್ಮ ಹಕ್ಕನ್ನು ನಾವು ಕೇಳಿದ್ದೀವಿ, ನಮ್ಮ ಜನರ ಸಮಸ್ಯೆನ ನಾವು ಹೇಳಿದ್ದೀವಿ. ಚುನಾವಣೆಯಲ್ಲಿ 26 ಜನ ಲೋಕಸಭಾ ಸದಸ್ಯರು ಗೆಲ್ಲಿಸಿ 26 ಜನನೂ ಅವ್ರ ಈ ಕರ್ನಾಟಕ ಸಮಸ್ಯೆನೇ ಮಾತಾಡ್ದಲ್ಲೇ ಮೋದಿಯವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ನಾವೇನು ಹೇಳ್ಬೇಕು ಆ ಸಂಸದರಿಗೆ?